ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಏಪ್ರಿಲ್ 2ನೇ ತಾರೀಕಿನಂದು ನಿರ್ಧರಿಸ್ತೀನಿ ಅಂತ ಹೇಳಿ ಬೆಂಗಳೂರಿನ ಬೆಂಬಲಿಗರ ಸಭೆಯಲ್ಲಿ ಅಂಬರೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ತಾನೇ ನಾವು ಗಮನಿಸ್ತಾ ಇದ್ವಿ, ಮಂಡ್ಯದಿಂದ ಬಹಳಷ್ಟು ಮಂದಿ ಎಲ್ಲ ಬಂದು ಅಂಬರೀಶ್ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಕಾಯ್ತಾ ಇದ್ರು. ಆ ನಂತರದಲ್ಲಿ PES ಕಾಲೇಜ್ ಬಳಿ ಅಂಬರೀಶ್ ಅವರು ಸಿಗ್ತೀನಿ ಅಂತೇಳಿ ಆ ಕಡೆ ಹೊರಟರು. ಈಗ ಅವರನ್ನೆಲ್ಲ ಭೇಟಿ ಮಾಡಿದ ನಂತರದಲ್ಲಿ ಮಾಧ್ಯಮಗಳಿಗೆ ಅಂಬರೀಶ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಂಡ್ಯದಿಂದ ನಾನು ಈ ಬಾರಿ ಸ್ಪರ್ಧಿಸಬೇಕೋ ಬೇಡವೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಏಪ್ರಿಲ್ 2ನೇ ತಾರೀಕಿನಂದು ನಿರ್ಧಾರವನ್ನು ಪ್ರಕಟಿಸ್ತೀನಿ ಅಂತ ಹೇಳಿದಾರಂತೆ. ಈ ಬಾರಿ ಸ್ಪರ್ಧೆ ಮಾಡುವ ಬಗ್ಗೆ ಇನ್ನೂ ಕೂಡ ತೀರ್ಮಾನಿಸಲಿಲ್ಲ, ಮೊದಲಿನಂತೆ ಆರೋಗ್ಯ ಸಹ ಇಲ್ಲ ಅಂತ ಅಂಬರೀಶ್ ಅವರು ಹೇಳಿದ್ದಾರೆ. ಸಿಂಗಾಪುರಕ್ಕೆ ಹೋಗಿ ಬಂದ ನಂತರದಲ್ಲಿ ನನಗೆ ಪುನರ್ಜನ್ಮ ಸಿಕ್ಕಿದೆ, ರಾಜಕೀಯದಲ್ಲಿ ಈವರೆಗೂ ಕೂಡ ನನಗೆ ಸಾಕಷ್ಟು ಗೌರವ ಸಿಕ್ಕಿದೆ. ಸಿನಿಮಾ ರಾಜಕೀಯದಲ್ಲಿ ಸೋಲು ಗೆಲುವು ಎರಡನ್ನೂ ಕೂಡ ನೋಡಿದ್ದೀನಿ. ಸೋಲು ಹಾಗೆ ಗೆಲುವನ್ನ ಎಲ್ಲವನ್ನೂ ಸಮಯ ಚಿತ್ತದಿಂದ ನಾನು ಕಾಣ್ತಾ ಇದ್ದೀನಿ. ಈಗ ರಾಜಕೀಯ ಮೊದಲಿನಂತೆ ಇಲ್ಲ, ನಿಮಗೂ ಕೂಡ ಅದು ಗೊತ್ತಿದೆ. ನಾನು ಮಾಡಿರುವಂಥ ಕೆಲಸದ ಮೇಲೆ ಮತ ಕೇಳುವಂಥ ಹಕ್ಕಿದೆ ನನಗೆ. ನನ್ನನ್ನ ನಾಯಿ ಕತ್ತೆ ಅಂತೆಲ್ಲ ಬೈದಿದ್ದಾರೆ ಅಂತಲೂ ಕೂಡ ಶಾಸಕ ಅಂಬರೀಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇದಕ್ಕೆಲ್ಲ ನಾನು ಬೇಜಾರೇನು ಮಾಡ್ಕೊಳ್ಳೋದಿಲ್ಲ, ನಾಯಿಯಂತೆ ನಿಷ್ಠೆ ಕತ್ತೆಯಂತೆ ಶ್ರಮವಹಿಸಿ ನಾನು ದುಡ್ದಿದ್ದೀನಿ. ಆದರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಬಗ್ಗೆ ಇನ್ನೂ ಕೂಡ ನಾನು ತೀರ್ಮಾನವನ್ನು ಮಾಡಿಲ್ಲ. ಏಪ್ರಿಲ್ 2ನೇ ತಾರೀಕಿನಂದು ಈ ಬಗ್ಗೆ ನಾನು ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಅಂಬರೀಶ್ ರಿಯಾಕ್ಟ್ ಮಾಡಿದ್ದಾರೆ. ವಿನಯ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿನಯ್, ಬಹಳ ಬೇಸರ ಅಂತೂ ಇದೆ ಅಂಬರೀಶ್ ಅವರಿಗೆ ಸದ್ಯದ ಬೆಳವಣಿಗೆಗಳ ಬಗ್ಗೆ, ಜೊತೆಗೆ ಆರೋಗ್ಯ ಕೂಡ ಮೊದಲಿನಂತೆ ಇಲ್ಲದೆ ಇರೋದು, ಬಹುಶಃ ಸ್ಪರ್ಧಿಸಬೇಕೋ ಬೇಡವೋ ಅನ್ನೋಂಥ ಗೊಂದಲದಲ್ಲಂತೂ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ ವಿನಯ್? ಹೌದು ಮಾಲ್ತೇಶ್, ಈಗಾಗಲೇ ರಾಜ್ಯದಲ್ಲಿ ಚುನಾವಣೆ ದಿನಾಂಕ ಅನೌನ್ಸ್ ಆಗಿದೆ. ಆದ್ರೆ ರಾಜ್ಯದಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿಲ್ಲ. ಆದ್ರೆ ಅಂಬರೀಶ್ ಅವರ ವಿಚಾರವಾಗಿ ಮಂಡ್ಯ ಶಾಸಕರಾಗಿರ್ತಕ್ಕಂಥ ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ಅಂಬರೀಶ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅಂಬರೀಶ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಏನು ಮೈಸೂರು ಭಾಗಕ್ಕೆ ಪ್ರವಾಸವನ್ನು ಬಂದಿದ್ರು, AICC ಅಧ್ಯಕ್ಷರು, ಆ ಸಂದರ್ಭದಲ್ಲೂ ಕೂಡ ಅಂಬರೀಶ್ ಎಲ್ಲೂ ಸಹ ಕಾಣಿಸ್ಕೊಂಡಿರಲಿಲ್ಲ. ಸೊ ಹೀಗಾಗಿ ಆ ಭಾಗದ ಅಂದ್ರೆ ಮೈಸೂರಿನ ಮಂಡ್ಯ ಭಾಗದ ಕಾರ್ಯಕರ್ತರಿಗೆ ಒಂದು ರೀತಿ ಆತಂಕ ಇತ್ತು, ಕಾಂಗ್ರೆಸ್ ನಲ್ಲಿ ಅಂಬರೀಶ್ ಅವರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ಹೀಗಾಗಿ ಇವತ್ತು ಅವರು ಮಂಡ್ಯದಿಂದನೇ ಮತ್ತೆ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಸುಮಾರು 100 ಸಂಖ್ಯೆಯಲ್ಲಿ ಅಂಬರೀಶ್ ಅವರ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಇವತ್ತು ಹೊಸಕೆರೆಹಳ್ಳಿಯಲ್ಲಿ ಇರ್ತಕ್ಕಂಥ ನೈಸ್ ರೋಡಿನ ಸೋಂಪುರ ಜಂಕ್ಷನ್ ಅಲ್ಲಿ ಅಂಬರೀಶ್ ಅವ್ರನ್ನ ಬಂದು ಭೇಟಿ ಮಾಡಿದ್ರು. ಅಂಬರೀಶ್ ಅವರು ಸಹ ತಮ್ಮ ಕಾರ್ಯಕರ್ತರಿಗೆ ಒಂದು ಅಭಯವನ್ನ ಕೊಟ್ರು. ಏನಂತ ಹೇಳಿದ್ರೆ, ಇನ್ನೂ ಸಹ ಪಕ್ಷ ನನಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿಲ್ಲ, ಆದ್ರೆ ಸ್ಪರ್ಧೆ ಮಾಡ್ಬೇಕಾ ಬೇಡವಾ ಅಂತ ಹೇಳಿ ನಾನು 2ನೇ ತಾರೀಕು ನನ್ನ ನಿರ್ಧಾರವನ್ನ ತಿಳಿಸ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನನ್ನ ಆರೋಗ್ಯ ಸಹ ಮೊದಲಿನಂತೆ ಇಲ್ಲ ಅಂತ ಹೇಳಿ ಅವರ ಅಭಿಮಾನಿಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಅಭಿಮಾನಿಗಳು ಯಾವುದೇ ರೀತಿಯ ಒಂದು ಇವರ ಮಾತನ್ನ ಕೇಳುವ ನಿಟ್ಟಿನಲ್ಲಿ ಇರ್ಲಿಲ್ಲ. ಟಿಕೆಟ್ ನಿಮಗೆ ಸಿಗತ್ತೆ, ನೀವೇ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಅಂಬರೀಶ್ ಅಭಿಮಾನಿಗಳು ಈಗ ಅವರಿಗೆ ಒತ್ತಾಯ ಹಾಕ್ತಾ ಇದ್ದಾರೆ ಮಾಲ್ತೇಶ್. ಓಕೆ, ಈಗಲೂ ಸಭೆ ನಡೀತಾ ಇದೆಯಾ? ಮನವೊಲಿಸುವಂತದ್ದು, ಅಮರಾವತಿ ಚಂದ್ರಶೇಖರ್ ಬೇರೆ ಬಂದಿದ್ದಾರೆ, ಅದೆಲ್ಲ ಇನ್ನೂ ಕೂಡ ನಡೀತಾ ಇದೆಯಾ ವಿನಯ್? ಹೌದು ಮಾಲ್ತೇಶ್, ಮಂಡ್ಯ ಭಾಗದ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಅಮರಾವತಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ 100 ಕಾರ್ಯಕರ್ತರು ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರೂ ಸಹ ಅಂಬರೀಶ್ ಅವರಿಗೆ ಒತ್ತಾಯ ಹಾಕ್ತಾ ಇರೋದು, ನೀವು ಸಾಕಷ್ಟು ಕೆಲಸಗಳನ್ನ ಮಾಡಿದಿರಿ, ಅಭಿವೃದ್ಧಿ ಕಾರ್ಯಗಳನ್ನ ಕ್ಷೇತ್ರಕ್ಕೆ ಮಾಡಿದಿರಿ. ಸೊ ಹೀಗಾಗಿ ಒಂದು ವೇಳೆ ನಿಮಗೆ ಟಿಕೆಟ್ ಸಿಗದಂತ ಪರಿಸ್ಥಿತಿಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ನಿಲ್ತೀವಿ, ಯಾವುದೇ ಕಾರಣಕ್ಕೂ ನೀವು ಅಧೈರ್ಯವನ್ನ ತೋರೋದು ಬೇಡ, ನಿಮ್ಮ ಜೊತೆಯಲ್ಲಿ ಇರ್ತೀವಿ, ನಿಮಗೆ ಟಿಕೆಟ್ ಸಿಕ್ಕೇ ಸಿಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅಂತ ಹೇಳಿ ಅಂಬರೀಶ್ ಅವರ ಮೇಲೆ ಒತ್ತಡವನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅಂಬರೀಶ್ ಅವರು ಕೆಲವೊಂದು ನೋವಿನ ಮಾತುಗಳನ್ನು ಹೇಳ್ತಾರೆ. ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನನಗೆ ಮತವನ್ನು ಕೇಳುವ ಅಧಿಕಾರ ಇದೆ, ಆದ್ರೆ ನನ್ನನ್ನ ನಾಯಿಗೆ ಹೋಲಿಸಿದ್ದಾರೆ, ಕತ್ತೆಗೆ ಹೋಲಿಸಿದ್ದಾರೆ, ಆದ್ರೂ ಕೂಡ ನನಗೆ ಯಾವುದೇ ರೀತಿಯ ಬೇಸ ಇಲ್ಲ, ನಾಯಿಯಂತೆ ನಿಷ್ಠೆಯಿಂದ ಮತ್ತೆ ಕತ್ತೆಯಂತೆ ಶ್ರಮವಹಿಸಿ ನಾನು ದುಡಿದಿದ್ದೀನಿ ಅನ್ನೋ ನೋವಿನ ಮಾತನ್ನು ಸಹ ಅಂಬರೀಶ್ ಹೇಳ್ತಾರೆ. ಒಟ್ಟಾರೆಯಾಗಿ ತಮ್ಮ ಹಿತೈಷಿಗಳು, ಕಾರ್ಯಕರ್ತರು ಮತ್ತೆ ಮುಖಂಡರ ಜೊತೆ ಚರ್ಚೆ ಮಾಡಿ ಮುಂದಿನ 2ನೇ ತಾರೀಕು ನನ್ನ ಅಭಿಪ್ರಾಯವನ್ನ ತಿಳಿಸ್ತೀನಿ, ಅಂದ್ರೆ ಚುನಾವಣೆಯಲ್ಲಿ ನಿಂತ್ಕೋಬೇಕಾ ಬೇಡವಾ ಅಂತೇಳಿ. ಒಟ್ಟಾರೆಯಾಗಿ ಇನ್ನೂ ಸಹ ಅಂಬರೀಶ್ ಮತ್ತೆ ಅವರ ಅಭಿಮಾನಿಗಳ ನಡುವೆ ಏನು ಈ ಮಂಡ್ಯದಿಂದ ಸ್ಪರ್ಧೆ ಮಾಡುವ ಸಂಬಂಧಪಟ್ಟಂಗೆ ಒತ್ತಾಯ ಹಾಕುವ ಒಂದು ಕೆಲಸ ನಡೀತದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ವಿನಯ್. ನಾವಿಲ್ಲಿ ಗಮನಿಸ್ತಾ ಇದೀವಲ್ಲ, ಇದೆಲ್ಲ ನೇರ ಪ್ರಸಾರದ ದೃಶ್ಯಾವಳಿಗಳು, ಲೈವ್ ಫುಟೇಜ್. ಸದ್ಯ ಅಂಬರೀಶ್ ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು, ಸ್ಥಳೀಯ ಮುಖಂಡರೆಲ್ಲ ಭೇಟಿಯಾಗಿ ಮನವೊಲಿಸ್ತಾ ಇರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಮಾತನ್ನು ಕೂಡ ಬಹಳ ಚಿತ್ತದಿಂದ ಕೇಳ್ತಾ ಇದ್ದಾರೆ ಅಂಬರೀಶ್ ಅವರು, ಜೊತೆಗೆ ಅದಕ್ಕೆ ಉತ್ತರ ಕೂಡ ಕೊಡ್ತಾ ಇದ್ದಾರೆ. ಏನೇನು ಆಗಿದೆ, ನಾನು ನಿಲ್ಬೇಕೋ ಬೇಡವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಕೂಡ ಅಂಬರೀಶ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಲೈವ್ ಫುಟೇಜನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು